ಹೆಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಅನ್ನೋದ್ರ ಬಗ್ಗೆ ಸುಸ್ವಾಗತ. ಇವತ್ತಿನ ಲಾಗ್ ಬಂದು ಎಲ್ಲ ಮಚ್ಚ ಗೌರಿಬಿದನೂರಲ್ಲಿ ವಿಶಾಲ್ ಮಾರ್ಟ್ ಹತ್ರ ಶಾಪಿಂಗ್ ಬಂದಿದ್ದೀವಿ. ಇವತ್ತಿನ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ, ಯಾವುದಾದ್ರು ಒಂದು ಸೋಮವಾರ ಒಂದು ಫಂಕ್ಷನ್ ಇದೆ, ಒಂದು ಹುಡ್ಡಿ ಸೆಲೆಕ್ಟ್ ಮಾಡ್ರು ಅಂದರೆ ನನ್ನ ಮಕ್ಕಳು ಒಬ್ಬರು ಮಾಡ್ತಾ ಇಲ್ಲ. ಸೊ ಓಕೆ, ಇಲ್ಲಿ ನೋಡಿ, ಇಲ್ಲಿ ಇವತ್ತಿನ ಲಾಗ್ ಬಂದು ಇವತ್ತು ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ನಾನು ಮತ್ತೆ ಎಲ್ಲ ನಾಚಿಕೆ ಪಟ್ಕೊತಾ ಇದ್ದಾರೆ. ಸೊ ಇವತ್ತು ಒಂದು ಹುಡ್ಡಿ ತಗೋಬೇಕು. ಯಾಕೆ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡನ್ನು ಸಜೆಸ್ಟ್ ಮಾಡೋದಕ್ಕೆ ಓಡೋಗ್ತಾ ಇದೆ. ಅವನು ಏನು ಅವನಲ್ಲಿ ಬಾರ ಇಲ್ಲಿ ಯಾವುದೋ ಸಾರಿ, ಹೋಗು ಲೈಕು ಶೇರ್ ಅಲ್ಲ. ಇದು ನನ್ನ ಮಕ್ಕಳು, ನಾನು ವಿಡಿಯೋ ಒಂದು ಇದು ತಗೋಬೇಕು ಅಂತ ಬಂದರೆ ನನ್ನ ಮಕ್ಕಳು ಜೊತೆಲೇ ಇದ್ದಾರೆಲ್ಲ ನಾಚಿಕೆ ಪಡ್ತಾ ಇದ್ದಾರೆ ನೋಡಿ. ಸೊ ಗೈಸ್, ಇವತ್ತು ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ಇವತ್ತು ಸ್ನ್ಯಾಕ್ಸು ನನ್ನ ಮಕ್ಕಳು ನೋಡಿ, ನನ್ನ ಮಕ್ಕಳು ಬರಲ್ಲೇ ನೀವು ಇಷ್ಟು ನಾಚಿಕೆ ಪಟ್ಕೊಂಡ್ರೆ ಹೆಂಗೆಲ್ಲ. ಸೊ ಗೈಸ್, ಇವತ್ತು ನಾವು ದೊಡ್ಡಬಳ್ಳಾಪುರದ ರೂಮಲ್ಲಿದ್ದೀವಿ. ನಾವು ಅದಕ್ಕೆ ಐಟಮ್ ತಗೊಂಡೋಗ್ಬೇಕು. ಡಿ ಮಾರ್ಟ್ಗೆ ಹೋಗ್ಬೋದು, ಬಟ್ ಮಕ್ಕಳು ದಿನ ಒಂದು ಇಷ್ಟಪಡ್ತೀನಿ. ನನ್ನ ಮಕ್ಕಳು ನಾಚಿಕೆ ಪಡ್ತಾ ಇದ್ದಾರೆ. ನಾನು ಏನು ವಿಡಿಯೋ ಅಂತ ಬಂದರೆ ನನ್ನ ಮಕ್ಕಳು ನಾಚಿಕೆ ಬಿಟ್ಕೊಂಡು ವಿಡಿಯೋದಲ್ಲೇ ಬರ್ತಾ ಇಲ್ಲ. ನಾಚಿಕೆ ಎಲ್ಲ ಪಡಬಾರ್ದು, ಜನ ಇದ್ದಾರೆ ಅಂತ. ಅಲ್ಲ ಹೌದು, ಕೊಡೋದು ಇದ್ರೆ ಅವ್ನು ಅಮ್ಮ ನೆಮ್ಮದಿ ಆಗಿರ್ಬೇಕು. ತಕ್ಕಿಸ್ಬೇಕು ಅಂದರೆ ಎಲ್ಲ ಮುಂದಿಗೆ ಬರುತ್ತೆ. ಅಷ್ಟೇ ನೋಡಿ ಗೈಸ್, ಇದೆಲ್ಲ ಚಿಕ್ಕ ಮಕ್ಕಳು ಬಟ್ಟೆಗಳಿರುತ್ತೆ. ನನಗೊಂದು ನಾಳೆ ನಾಡಿದ್ದು ಸೋಮವಾರ ಒಂದು ಫಂಕ್ಷನ್ ಇದೆ. ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನನಗೊಂದು ಹುಡ್ಡಿ ಸೆಲೆಕ್ಷನ್ ಮಾಡ್ರು ಅಂದರೆ ಓಡೋಗ್ತಾ ಇದ್ದಾರೆ. ಈ ಬಾರ ಹೌದಾ ಈಗ ಹ್ಞೂ, ನಾನು ಕಾಣಿಸ್ತೀನಿ, ಬಾ ನೀನು ತೆಗೆಯೋದಿಲ್ಲ. ನನಗೊಂದು ಹುಡ್ಡಿ ಸೆಲೆಕ್ಷನ್ ಮಾಡೋದು ಬಾ. ಹಿಂಗೋಗೋಣ ಈಗ. ಅವು ಬೇಡ ನೋಡಿ ಗೈಸ್, ನಿನ್ನ ತೋರಿ ನೋಡಿ ಗೈಸ್. ನಮಗೆ ಇವೆಲ್ಲ ಇವಂಗೆಲ್ಲ ತಾತರ ಬುದ್ಧಿಗಳೇ ಬಂದಿದ್ದಾವೆ. ಏನು ಹೇಳ್ತೀರ, ಬರೀ ಅವೇ ಏನು ಲೈಕ್ ಆಗೋ ಇಷ್ಟ ಇಲ್ಲ. ಅವು ಏನಿದ್ರು ಅವು ಚೈಲ್ಡ್ ಚಪಾತಿಗಳಿಗೆ ಇಷ್ಟ. ಅವು ಬರ. ಸೊ ಗೈಸ್, ನಾನು ಇವಾಗ ಹೇಳೋದೇನೋ ಅಂದರೆ, ಇವತ್ತು ನನಗೆ ಇಷ್ಟ ಆಗಿರೋದು ಒಂದೇ ಒಂದು ನೋಡಿ, ಇದು ಸೂಪರಾಗಿದೆ. ಇದು ಬಂದಿದ್ದೀವಿ. ಮತ್ತು ಇನ್ನೊಂದು ಕೆಲಸ ಇದೆ. ನನ್ನ ಫೋನ್ ಟ್ರಬಲ್ ಕೊಟ್ಟಿದೆ. 30,000 ಫೋನ್ ತೊಗೊಂಡಿದ್ದೀನಿ, ನೆಟ್ಟೇ ಬರ್ತಾ ಇಲ್ಲ. ಹೋಗಿ ಯಾವ ಒಳ್ಳೆ ನನ್ನ ಮಕ್ಕಳು. ಇವತ್ತು ಅಂಗಡಿ ಹತ್ರಕ್ಕೆ ಹೋಗ್ಬೇಕು. ಹೋಗ್ಬಿಟ್ಟು ಯಾವ ಥರ ನೀವು ನೋಡಿದ್ದೀರಿ, ಯಾವಾಗೂ ಫೋನ್ ಇಟ್ಕೊಂಡಿರ್ತಾನೆ ಅಂತ ನಿಮ್ಗೊಂದು ಅನುಮಾನ ಬರೋದಿಲ್ವಾ? ಸೊ ಎಲ್ಲಾಗೂ ಇಷ್ಟಕ್ಕೆ ಪೂರ್ತಿ ಮಾಡಬೇಕು ಅಂತ. ಉದಯ್,
ಉದಯ್ ಉದಯ್ ನನ್ನ ಮಗ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ, ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಉದಯ್ ನನಗೊಂದು ಸೆಲೆಕ್ಟ್ ಮಾಡಲ್ಲ, ಯಾವ್ದಾದ್ರು ಒಂದು ಶರ್ಟ್ ಇಲ್ಲ. ಕೈ ತುಂಬ ದೈತಾಯ್ತೆ, ಆಗ್ತಾ ಇಲ್ಲ. ಬೈ ಬೈ. ನನ್ನ ಮಗ ಸೆಲೆಕ್ಟ್ ಮಾಡೋ ಅಂದರೆ ಫೋನ್ ಹಿಡ್ಕೊಂಡು ಫೋಟೋಗಳೆಲ್ಲ ಡಿಲೀಟ್ ಮಾಡ್ತಾ ಇದ್ದಾನೆ. A few moments later. ಒಂದು ನಟ ಮಾತ್ರ ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ಎಲ್ಲ ನೋಡ್ತೀನಿ. ನಾಟ ಹೀರೋ ಬಟ್ ಚೇಂಜ್ ಆಗ್ಬೋದು, ಎಲ್ಲ ನೋಡ್ತೀವಿ. ಸ್ಟೋರಿ ಕೇಳಿಸ್ಕೊಂತ ಕೈ ಬಿಡ್ತೀವಿ ಅಷ್ಟೇ. ಕೈ ಬಿಡ್ತೀಯ? ಬಿಡ್ತೀನಿ. ಅಯ್ಯ ಕೈ ಬಿಡ್ತೀಯ, ನೀನು ಯಾಕೆ ಬಿಡಲ್ಲ? ಇವನಾಗ ಸೈಡ್ಗೆ ಹೊರಟೋದ ಮರೆಗೆ. ಅವ್ನು ಹಂಗೆ, ಅವ್ನು ಭಯ ಜಾಸ್ತಿ. ಅವನು ರಗಡ 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 ದಿಲೀಪ ಅನ್ನೋ ಹೊಸ ಯಾವ್ದೋ ಇಂಥದ್ದು ಐತಲ್ಲ, ಸಾಂಗ್ ಐತಲ್ಲ. ಯಾವ್ದು ರಗಡ ಅಂತದ ಸಾಂಗ್? ರಗಡ 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 ರಗಡ. ಯಾವ ಮೂವಿ ಇದು? ಯಾವ್ದು ಐತ್ ನೋಡು, ಯೂಟ್ಯೂಬ್ ಅಲ್ಲಿ ಓಪನ್ ಮಾಡು. ಜಾಸ್ತಿ ಯಾವ ಇರೋದು ನಿನ್ ಮೂವಿ ನೋಡೋದು? ಬೇಡ, ಸಾಲು ಇರೋದು ಆಗ್ಬೋದ ಶಂಕರ್ ನಾಗ್, ಅವನ್ ಫ್ಯಾನೇ ನಾನು. ಮೊನ್ನೆ ಯಾವ ರಿಲೀಸ್ ಆಯ್ತು ಒಂದು? ಯಾವ ಹೊಲ್ಟಾ ಹೋದ್ನಲ್ಲ ಅವನು, ಇನ್ಯಾರು ರಿಲೀಸ್ ಆಗೋದು? ಅದಕ್ಕೆ ನಿಂಗೆ ಹೇಳೋಗ್ಬೇಕಾಗಿತ್ತು. ಗಂಗರಾಜ್ ಅಂದ್ರೆ ಯಾವ ದೇವ್ರು? ಅವನಿಗೆ ಬರ್ತಾರ ಅನ್ಕೋ. ಏನ್ ಹೇಳ, ಏನು ಹೇಳ್ಬೇಕು ರಾಜು ನೀನು. ಹಾ, ಕನಸಾಯ್ತಾ ನಿಂದು ಪಕ್ಕ? ಏನಕ್ಕೆ ಯಾರು ಮಾಡ್ಬೇಕು ಫೋನು? ಲವರ್ಗೆ ಸುಜಾತಕ್ಕೆ ಬರ್ಕೆ ತಗೊಂಡು ಬಂದಾಳ ತಿರ್ಗ ನಾ ಗಡ್ಡ ಅಂತ. ಸುಜಾತಕ್ಕೆ ತಿರ್ಗ ನಾ ಗಡ್ಡ ಯಮ್ರ ಬಂದಿದಿ ಅಂತ ಯಾವ್ದು ಹಿಡ್ದಿದ್ದೇನು ಬೆಂಗಳೂರಿಗೆ ಯಾವ್ದಾದ್ರ ಹತ್ತವಲೆ ಹತ್ತು ಎತ್ತೆ ಸರಿಯಾಗಿ ಏನ್ ಜಂಡನ ಜಂಡ ನೆತ್ತಿ ಎಲ್ಲ ನೆತ್ತಿ ನೀನು ಲಗ್ನ ನೆತ್ತಿ ನನ್ನ ಮಕ್ಳ ಆಯ್ತು ಮಾಡ್ಕೊಳ್ರಿ. ಬಾ, ಯಾಕೆ ಹೋಗ್ತಾ ಇದೀಯ? ಬಾ ಗಂಗಾ. ಬೇಡ ಬೇಡ ಬೇಡ, ಹುಡುಗರು ಅಲ್ಲ, ಹುಡುಗರು ಜೊತೆ ನಮ್ಮಂತ ಯುವಕರು ಇರಬಾರ್ದು. ಯುವಕರು? ನಾವೇನು ಯುವಕರಲ್ವೇ? ನೀವು ಯುವಕ್ರೆ. ಇವಾಗ ಯುವಕ ಅಲ್ಲ, ಅಂಕಲ್ ನೀನು. ನಾವಿದ್ರೆ ಏನೋ ನಿಂಗೆ ಗೊತ್ತಾಗಲ್ವೇ? ನಮ್ಗೂ ಹೋಗಿತಾರೆ ಯಾರು ಜನಗಳು. ಯಾವ ಜನ? ನಾವೇ ಜನ. ನೀನೇ ಜನ, ನಾವೇ 4 ಜನ ಇದೀವಿ. ಎಲ್ಲಾರು ಇಲ್ಲಿ ಓಟ್ ಹಾಕೈತಿಲ್ಲ, ನಾವು ಮತ ಚಲಾಯಿಸ್ತೀವಿ ಈ ಸತಿ ರಾಜ್ಗ. ನಿಂತ್ಕೊಂತೀವಿ ಮತ್ತೆ. ನಾನ್ ನಿಂತ್ಕೊಳಲ್ಲ, ನಿಲ್ತಾಣ ಅನ್ಕೊಂಡಿದ್ದೀನಿ. ಅಲ್ಲ, ನಂಬರ್ ಎಲೆಕ್ಷನ್ ಇನ್ನೇನ್ ಡಿಸೆಂಬರ್ ಜನ ಆಗೈತೆ, ನೀನ್ ನಿಂತ್ಕೋ. ಆಯ್ತು, ನನ್ ಪರ ನೀನ್ ಹಾಕ್ತೀಯಾ? ಏನು ಓಟು? ಓಟ್ ನಾನು ಹಾಕ್ತೀನಿ. ನಾವ್ ಹಾಕ್ತೀವಾ? 4 ಜನ ಹಾಕ್ತೀವಿ. ಬೇಡ ಸ್ವಾಮಿ, ನಮ್ಮವ್ರ ರಾಜಕೀಯ ಸವಾಸ. ನಾವ್ ಹುಡುಗರ್ನ ಸೇರ್ಸಿ 30 ಓಟ್ ನಾವ್ ಹಾಕ್ತಿವಪ್ಪ. ಇನ್ ಮಿಕ್ಕಿದ್ ನೀನು 30 ನೀನೊಂದು 50-60 ಓಟು ನಿಂದ್ ಬಿಟ್ಟಿದ್ದು. 30-40 ಓಟ್ ನಾವ್ ಹಾಕ್ತಿವಿ. ನಾವ್ ಮಾತಾಡ್ತೀವಿ, ಎಲ್ಲಾರ ತ ಮಾತಾಡಿ ನಾವೇ 30 ಓಟ್ ಹಾಕ್ತಿವಿ. ಇನ್ ಮಿಕ್ಕಿದ್ ನಿಂದು ಇದು, ನೀನು ಇದ್ ಮಾಡ್ಕೋಬೇಕು. ಸರ್ ಆಯ್ತು, ಕೆಂಪರಾಜಣ್ಣ ಒಂದ್ಸರಿ ಮೀಟ್ ಮಾಡೋಣ. ಮಾಡೋಣ. ಯಾವ ತಗೋಣ? ನಾಳೆ ಹೋಗೋಣ. ಹಂಗೇನು ಏನಂತ ಮಾತಾಡ್ಕೋ. ಕೆಂಪರಾಜ್ ಏನ್ ಹೇಳಕ? ಮಾತ್ರ ದುಡ್ಡುಗಳ ಇದಾವ? ಅಣ್ಣ, ನಾವು ದುಡ್ಡು ಕೇಳಲ್ಲ, ನಾವು ಉಚಿತ ಓಟ್ ಹಾಕ್ತಿರೋದು. ಉಚಿತ ಓಟ್ ಹೌದು, ಸಮಾಜ ಸೇವೆ ದೇವರ ಸೇವೆ ಎಲ್ಲ ಒಂದೇ. ಆದರೆ ಇಲ್ಲಿ ಆಯ್ತು, ನೀನೇನು ಉಚಿತ ಸೇವೆ ಆಗ್ತೀಯ, ಇನ್ನೊಬ್ರು ನಾವಿದೀವಲ್ಲ 4 ಜನ. 4 ಜನ ಸಾಮ್ಲವ್ರ ಜಾಲ ಒಂದ್ ಎಕರೆ ಮಾರಾಕಣ, ಒಂದ್ ಎಕರೆ ಮಾರಾಕಣ ರಾಜ್ಗ. ಒಂದ್ ಎಕರೆ ಮಾರಾಕಣ. ಎಕರೆ ಮಾರಾಕ್ ಎಷ್ಟು ಬದೈತೆ? ಒಳ್ಳೆ ಕಾಮಿಡಿ ಕಾಣ್ಲ ಇದಕ್ಕಿದಂಗೆ. ಯಾಕೆ ಸಾಮ್ಲವ್ರು ಸುಮ್ನೆ ಬಿಡ್ತಾರ? ಪೇಪರ್ ಇತ್ತೆ ತೋರ್ತಾವ. ಏನ್ ಸಮಾಚಾರ ಮತ್ತೆ? ಏನೋ ನಿಂತ್ಕೊಳ. ಬಿರಿಯಾನಿ ಕೊಡ್ತಾರೆ ಸಾಕು ನೀನು. ಒಂದಿನ ಬಿರಿಯಾನಿ ಪಾರ್ಟಿ ಹಾಕ್ಸ್ಬಿಡು, ಎಲ್ಲ ಓಟುಗಳು ನಾವೇ ಹಾಕ್ತೀವಿ, ನಾವು ಬರ್ತೇವೆ ಎಲ್ಲ. ನಲ್ಲಿ ನೀನ್ ನಿಲ್ಬೇಕು, ಎಲೆಕ್ಷನ್ ಮಾತ್ರ ಅವನೇನೋ ಹೇರ್ ಸ್ಟೈಲ್ ನೋಡ್ಕೊಂತ ನನ್ನೇನು ವಿಡಿಯೋ ಮಾಡ್ತಾವ. ಅವನು ಹೇರ್ ಸ್ಟೈಲ್ ಏನ್ ಹಿಂಗೆ ಕ್ಯಾಮ್ರಾ ತಗೊಂಡೋಗಿದ್ವಿ. ಏನ್ ಸಮಾಚಾರ ಮತ್ತೆ? ಏನಿಲ್ಲಪ್ಪ ಹೇಳ್ಬೇಕು. ಎಣ್ಣೆ ಕೊಡ್ಸಿ. ನಿನ್ನ ಮತ್ತೆ ಯಾರಿಗೆ ಮತ? ನನ್ನ ಮತ ಬಂದು ಯಾವತ್ತು
ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಎಂದು ಅಷ್ಟೇ ಅದು ಎಕ್ಸೆಟ್ರಾ ಎಕ್ಸೆಟ್ರಾ ನೋಡೋ ಅದಕ್ಕೆ ರಾಜಕೀಯ ಆಗು ಅಂತ ಹೇಳ್ತಾ ಇರೋದು ನಿನಗೆ. ಇಲ್ಲಿ ಇರ್ಬೇಕಾಗಿಲ್ಲ, ಪೊಲಿಟಿಷಿಯನ್ ಇದ್ರಲ್ಲಿ ಇರ್ಬೇಕು, ವಿಧಾನಸೌಧದಲ್ಲಿ ಇರ್ಬೇಕು. ನಾನು ಓದಿದ್ದು ಪೊಲಿಟಿಕಲ್ ಸೈನ್ಸ್ ಕಂಡ್ಲ, ಬಟ್ ಆದ್ರೆ ನಮ್ಗೆ ಹಣೆ ಬರ ಏನ್ ಮಾಡೋದು, ಹಿಂಗ್ ಬರ್ದಾಕಿದ್ರೆ ಏನ್ ಮಾಡಕ್ಕ. ನಮ್ದು ಎಕನಾಮಿಕ್ಸ್ ಮತ್ತೆ ಇದು ಬರುತ್ತಲ್ಲೋ ನಮ್ದ್ರಲ್ಲಿ ಇವು ಬರಲ್ಲ. ಡಿಸ್ಕಂಟಿನ್ಯೂ ಅಪ್ಪ, ಮಾರ್ಕ್ಸ್ ಕಾರ್ಡು ಅಲ್ಲ ಟೀಚರ್ ಕೊಡ್ತಾನೆ. HEP ತಗೊಂಡಿಲ್ಲ. ಅಂದ್ರೆ HEP ಕಣ. ಅಂದ್ರೆ ಸಬ್ಜೆಕ್ಟ್ ಅದೇ ಹೇಳೋದು ಸಬ್ಜೆಕ್ಟ್. HP ಅಂದ್ರೆ ಎಚ್ ಅಂದ್ರೆ ಹಿಸ್ಟ್ರಿ, ಇ ಅಂದ್ರೆ ಎಕನಾಮಿಕ್ಸ್, ಪಿ ಅಂದ್ರೆ ಪೊಲಿಟಿಕಲ್ ಸೈನ್ಸ್, ಎ ಅಂದ್ರೆ ಅದು ಬರ್ತೈತೆ ಇದ್ರ ನಾನು ತಗೊಂಡಿದ್ದೆ ಅದೇಗಾನೆ ಹೋದೆ, ಅವ್ನು ಡಿಸ್ಕಂಟಿನ್ಯೂ ಮಾಡಕ್ದೆ. ಎ ಅಂದ್ರೆ ಯಾವ ಸಬ್ಜೆಕ್ಟ್ ಅಪ್ಪ? ಇಲ್ಲ ಬಿಡಾದು ನಿನ್ ಪ್ರಕಾರ. ಇನ್ನೊಂದು ಸಬ್ಜೆಕ್ಟ್ ಐತಲ್ಲ ಈಗ, ಇನ್ನೊಂದು ಸಬ್ಜೆಕ್ಟ್ ಐತೆ ಆರ್ಟ್ಸ್.